ಎಲ್ಲೆಡೆ ಗುರುಪೌರ್ಣಿಮೆ ಸಂಭ್ರಮ. ಮಂದಿರಗಳಲ್ಲಿ ಮೊಳಗಿದ ಸಾಯಿಬಾಬಾರ ಸ್ಮರಣೆ, ಸಾಯಿನಾಥನ ದರ್ಶನ ಪಡೆದು ಪುನೀತರಾದ ಭಕ್ತರು. ಸ್ವಚ್ಛತೆ ಮರೀಚಿಕೆ, ಇದೀಗ ರೋಗಗಳ ಆಹ್ವಾನ ಕೇಂದ್ರ. ಏನಿದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ? ಪ್ರಕರಣ ಇನ್ನೂ ತನಿಖೆಯ ಹಾದಿಗಳಲ್ಲಿ. ಮಾವಿನ ಮರಗಳಿಗೆ ಬಿದ್ದ ಕೊಡಲಿ ಪೆಟ್ಟು, ದುರುಳರ ವಿರುದ್ಧ ಫಲಾನುಭವಿಗಳ ಆಕ್ರೋಶ. ವನಸಿರಿಯಲ್ಲಿ ಆಸೀನರಾದ ಸಾಯಿಬಾಬಾ, ಕಣ್ಮನ ಸೆಳೆದ ವಿಶೇಷ ಅಲಂಕಾರ, ದರ್ಶನ ಪಡೆದು ಪುನೀತರಾದ ಭಕ್ತರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಚಿಕ್ಕಬಳ್ಳಾಪುರದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಸಾಯಿಬಾಬಾ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇಗುಲಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹಾರೋಬಂಡೆ ಬಳಿ ಇರುವ ಶ್ರೀ ಸಾಯಿ ಮಂದಿರದಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ಶಿರಡಿ ಸಾಯಿನಾಥನಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿತ್ತು. ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಇನ್ನು ಉದ್ಯಮಿ GH ನಾಗರಾಜ್ ಅವರು ಚಿಕ್ಕಬಳ್ಳಾಪುರದ ಸಾರ್ವಜನಿಕರಿಗೆ ಶಿರಡಿಗೆ ಹೋಗಿ ಬಾಬಾ ದರ್ಶನ ಪಡೆಯಲು ತೊಂದರೆಯಾಗುತ್ತದೆ ಎಂದು ಶಿರಡಿಯ ಬಾಬಾರ ಮಾದರಿಯಲ್ಲಿಯೇ ದೇವಸ್ಥಾನ ನಿರ್ಮಿಸಿ ಬಾಬಾ ವಿಗ್ರಹವನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಓಂ ಸದ್ಗುರು ಸಾಯಿನಾಥಾಯ ನಮಃ. ಈ ದಿನ ಗುರುಪೌರ್ಣಿಮೆ ದಿನ. ಇದು ಭಾಳ ಶ್ರೇಷ್ಠವಾದ್ದು. ಎಲ್ಲ ಇಡೀ ಪ್ರಪಂಚಾದ್ಯಂತ ಭಾಳಷ್ಟು ಜಾಗಗಳಲ್ಲಿ ಗುರುಪೌರ್ಣಿಮೆಯ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಪ್ರತಿ ದೇವಸ್ಥಾನಗಳಲ್ಲೂ ಗುರುಕುಲ ಮಠಗಳಲ್ಲೂ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಇದು ನಾವು ಸುಮಾರು 4 ವರ್ಷಗಳ ಹಿಂದೆ 4-5 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂಥ ಬಾಬಾ ಅವರ ಮಂದಿರ ಇವತ್ತು ಅದ್ಧೂರಿಯಾಗಿ
ಜನಾಕರ್ಷಣೀಯವಾಗಿ ಹಾಗೂ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವಂಥ ಬಾಬಾ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಉಚ್ಚಾಯ ಸ್ಥಿತಿಯಲ್ಲಿದ್ದಾರೆ. ಬಾಬಾ ಅವರು ಇವತ್ತು ಯಾರಾದರೂ ಶಿರ್ಡಿಗೆ ಹೋಗಬೇಕು ಅಂತಂದರೆ ಭಾಳ ಕಷ್ಟ, ಕೆಲವರಿಗೆಲ್ಲ ಇಲ್ಲಿಂದ ಬಹಳ ದೂರ ಆಗುತ್ತೆ. ಅಂಥ ಸನ್ನಿವೇಶದಲ್ಲಿ ಬಾಬಾ ಅವರೇ ಇಲ್ಲಿ ಬಂದು ನೆಲೆಸಿ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಬಾಬಾ ಅವರು ಎಲ್ರಿಗೂ ದಯಪಾಲಿಸಿದ್ದಾರೆ. ಅದು ಎಲ್ಲರಿಗೂ ದಕ್ಕಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮವನ್ನು ಎಲ್ಲ ಜನಗಳ ಸಹಕಾರದಿಂದ ಯಶಸ್ವಿಯಾಗಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಸಾವಿರಾರು ಜನ ಅನ್ನದಾನಕ್ಕೆ ಎಲ್ಲ ವಿಧವಾದಂಥ ಸಹಾಯನೂ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಅದರ ಪ್ರತಿಫಲವನ್ನು ಇವತ್ತೆಲ್ಲ ನೀವು ಕಣ್ಮುಂದೆ ಇವತ್ತು ನೋಡ್ತಾ ಇದ್ದೀರಾ. ಇನ್ನು ಬಾಬಾ ಅವರ ಅನುಗ್ರಹ ಸರ್ವರಿಗೂ ಲಭಿಸಲಿ. ಈ ಗುರುಪೌರ್ಣಮಿ ಬರೋ ದಿನಗಳಲ್ಲಿ ಅವ್ರಿಗೆ ಆಶಾದಾಯಕವಾಗಿರಲಿ, ಅವರ ಕಷ್ಟಕಾರ್ಪಗಳನ್ನು ನಿವಾರಣೆ ಮಾಡುವಂಥ ವ್ಯವಸ್ಥೆ ಆಗಲಿ. ಬಾಬಾ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಪ್ರಪಂಚಾದ್ಯಂತ ಎಲ್ಲರಿಗೂ ನೆಲೆಸಲಿ ಅಂತ ಈ ಸಂದರ್ಭದಲ್ಲಿ ಗುರುಪೌರ್ಣಮಿ ದಿನ ಕೇಳ್ಕೊಳ್ತೀವಿ. ಹಾಯ್, ನನ್ನ ಹೆಸರು ವರ್ಷ. ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಇವತ್ತಿನ ವಿಶೇಷತೆ ಏನಂತಂದರೆ ಗುರುಪೌರ್ಣಮಿ. ಇಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ ಶಿರಡಿಗೆ ಆಗೋದಕ್ಕೆ ಆಗೋದಿಲ್ಲ, ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸೇಮ್ ಶಿರಡಿಯಲ್ಲಿ ಹೆಂಗಿದೆಯೋ ಹಂಗೆ ಇದೆ ಇಲ್ಲಿ ನೋಡೋದಕ್ಕೆ. ಇಲ್ಲಿ ಬಂದು ಅಲ್ಲಿಗೆ ಹೋಗೋದಕ್ಕೆ ಆಗದಿದ್ರೂ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಬಹುದು. ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ದರ್ಶನ ಕೂಡ ಚೆನ್ನಾಗಿ ಆಯಿತು. ಇನ್ನು ನಗರದ ಎಚ್ಎಸ್ ಗಾರ್ಡನ್ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 26ನೇ ವರ್ಷದ ಗುರು ಪೌರ್ಣಿಮೆಯ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ದತ್ತಾತ್ರೇಯ ಹೋಮ, ಶಿರಡಿ ಸಾಯಿ ಹೋಮ, ವಿವಿಧ ಪೂಜಾ ಕೈಂಕರ್ಯಗಳು, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸುಮಾರು 106 ವರ್ಷಗಳಿಂದ ಇತಿಹಾಸ ಇರುವಂಥ ಮಂದಿರ ತ್ರಿಬಲ್ ಎಸ್ ಮಂದಿರ, ಶ್ರೀ ಶಿರಡಿ ಸಾಯಿಬಾಬಾ, ಶ್ರೀ ಶನೇಶ್ವರ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಈ ಮಂದಿರಕ್ಕೆ ಇವತ್ತು ಗುರುಪೌರ್ಣಮಿ ಪ್ರಯುಕ್ತ ಇವತ್ತು ಹೂವಿನ ಪಲ್ಲಕ್ಕಿ ನಗರದ ರಾಜ್ಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಬೆಳಗ್ಗೆಯಿಂದನೇ ದತ್ತಾತ್ರೇಯ ಹೋಮ ಮತ್ತು ಶಿರಡಿ ಸಾಯಿಬಾಬಾ, ಹಾಗೆ ಬೆಳಗ್ಗೆಯಿಂದ ಅನ್ನ ಒಂದು ಸಂತರ್ಪಣೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸಾವಿರಾರು ಜನ ಈಗಾಗಲೇ ಭಕ್ತಾದಿಗಳು ದೇವರ ಕೃಪೆಗೆ ಬಂದು ಪಾತ್ರರಾಗಿದ್ದಾರೆ. ಇನ್ನು ಸಂಜೆ ಒಳಗಡೆ 16,000 ಜನ ಬಂದು ದೇವರ ಕೃಪೆಗೆ ಆಗ್ತಾರೆ ಅಂದ್ಬಿಟ್ಟು ನಮಗೆ ನಂಬಿಕೆ ಇದೆ. ಹಾಗೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಕ್ರೀಡಾಂಗಣಕ್ಕೆ ಹತ್ತಿರ ಇರುವ ಒಂದು ಇದರಿಂದ ಕ್ರೀಡಾ ಜ್ಯೋತಿಯು ಸಹ ಇಲ್ಲಿಂದನೇ ಹೋಗೋದು, ಒಂದು ಟ್ರ್ಯಾಕ್ ಇವೆಂಟ್ ಆಗ್ಬೋದು, ಏನೇ ಆಗ್ಬೋದು, ಒಂದು ಇಲ್ಲಿ ಗರಡಿ ಶಾಲೆ ಮಾಡಬೇಕಂದ್ಬಿಟ್ಟು ಹಮ್ಮಿಕೊಂಡಿದ್ದೇವೆ. ಹಾಗೆ ದೇವಸ್ಥಾನ ಅಭಿವೃದ್ಧಿ, ಹಾಗೆ ಸುಮಾರು ಈ 60-70 ವರ್ಷ ಆಗಿರೋ ಒಂದು ವಯಸ್ಸಾದ ವೃದ್ಧರಿಗೆ ಧ್ಯಾನ ಮಂದಿರವನ್ನು ಸ್ಥಾಪನೆ ಮಾಡಬೇಕೆಂದ್ಬಿಟ್ಟು ಎಲ್ಲ ನಮ್ಮ ಯುವ ಮಿತ್ರರು ಹಮ್ಮಿಕೊಂಡಿದ್ದೇವೆ. ಮಾಡಬೇಕು ಮುಂದಿನ ದಿವಸಗಳನ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಧನ ಸಹಾಯ ಎಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಕೈ ಜೋಡಿಸಬೇಕಂದ್ಬಿಟ್ಟು ಎಲ್ಲ ಭಕ್ತಾದಿಗಳಲ್ಲಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಹಾಗೆ ಮುನಿಸಿಪಲ್ ಲೇಔಟ್ನಲ್ಲಿ ಇರುವ ಶ್ರೀ ಸಿದ್ಧಿವಿನಾಯಕ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ 11ನೇ ವರ್ಷದ ಗುರು ಪೌರ್ಣಿಮಾ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಬೆಳಗ್ಗೆಯಿಂದಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇನ್ನಿತರೆ ಹೋಮಾದಿಗಳು ನಡೆಯಿತು. ಇನ್ನು ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿರಡಿ ಸಾಯಿಬಾಬಾ ಅವರ ದರ್ಶನ ಪಡೆದು ಪುನೀತರಾದರು. ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಇನ್ನು ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು.
ಶ್ರೀ ಸಿದ್ಧಿವಿನಾಯಕ ಶ್ರೀ ಶಿರಡಿ ಸಾಯಿಬಾಬಾ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯ ಮುನ್ಸಿಪಲ್ ಬಡಾವಣೆ ಚಿಕ್ಕಬಳ್ಳಾಪುರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 11ನೇ ಗುರುಪೂರ್ಣಿಮಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು, ಸದಸ್ಯರು ಹಾಗೂ ಕಾರ್ಯಕಾರಿ ಸಮಿತಿಯವರು ಎಲ್ಲರೂ ಕೂಡ ಪ್ರೋತ್ಸಾಹದೊಂದಿಗೆ, ಅಲ್ಲದೆ APMC ಮಾರುಕಟ್ಟೆ ವರ್ತಕರು ಹಾಗೂ ಹೂವಿನ ಮಾರುಕಟ್ಟೆ ವರ್ತಕರು ಹಾಗೂ ಊರಿನಲ್ಲಿ ಹಲವು ಪ್ರಮುಖ ಭಕ್ತಾದಿಗಳು ಎಲ್ಲರೂ ಕೂಡ ಸಹಕಾರ ನೀಡೋದರೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಮೂಡಿಬಂದಿದೆ. ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ನಿರಂತರವಾಗಿ ಪ್ರಸಾದ ಸೇವೆ ನಡೀತಾ ಇದೆ. ಮತ್ತು ನಮ್ಮ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಕಾರಣ ನಮ್ಮ ವಿನಾಯಕ ಸಾಯಿಬಾಬಾ ಹಾಗೂ ಅನ್ನಪೂರ್ಣೇಶ್ವರಿ ಮಾತೆ. ಈ ಒಂದು ಸಾಯಿಬಾಬಾ ಪ್ರತಿಷ್ಠಾಪನೆ ಆದಾಗಿಂದ ಕೂಡ ಸಂತಾನ ಬೇಕು ಅಂತ ಒಂದು 5 ಆರತಿಗೆ ನಮ್ಮ ದೇವಸ್ಥಾನದಲ್ಲಿ 5 ಆರತಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಹೋದವರಿಗೆ ಎಲ್ಲರಿಗೂ ಕೂಡ ಸಂತಾನ ಪ್ರಾಪ್ತಿಯಾಗಿರೋದು ಒಂದು ವಿಶೇಷವಾದ ಸಂಗತಿಯಾಗಿದೆ. ಹಾಗಾಗಿ ಈ ಒಂದು ದೇವಾಲಯದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಹಾಗೂ APMC ಮಾರುಕಟ್ಟೆ ವರ್ತಕರು, ಹೂವಿನ ಮಾರುಕಟ್ಟೆ ವರ್ತಕರಿಗೂ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ದೇವಾಲಯದ ವತಿಯಿಂದ, ಕಾರ್ಯಕಾರಿ ಸಮಿತಿ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ. ಇನ್ನು ಸಂಜೆ ಹೊತ್ತಿಗೆ ಶ್ರೀ ಶಿರಡಿ ಸಾಯಿಬಾಬಾ ಮೂರ್ತಿಗಳು ಪಲ್ಲಕ್ಕಿಗಳಲ್ಲಿ ಇಟ್ಟು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಭ್ರಮಿಸಿದ್ರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಳೆತ್ತರದ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ಕೊಟ್ಟಂತೆ ಕಾಣಿಸುತ್ತಿದೆ. ಅದ್ಯಾವುದಪ್ಪ ಪ್ರಾಥಮಿಕ ಕೇಂದ್ರ ಅಂತೀರಾ? ಈ ವರದಿ ನೋಡಿ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿ ಅಲ್ಲಿಪುರ ಗ್ರಾಮದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಂಪೌಂಡ್ನ ಒಳಗಡೆ ಸ್ವಚ್ಛತೆ ಕಣ್ಮರೆಯಾಗಿದೆ. ಬರೀ ಗಿಡ ಗಂಟೆಗಳಿಂದ ತುಂಬಿದ್ದು ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾದ ಸ್ಥಳದಲ್ಲೇ ನಿರ್ಲಕ್ಷ್ಯದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ನಿತ್ಯ ಸುಮಾರು 10ಕ್ಕೂ ಹೆಚ್ಚು ಗ್ರಾಮದಿಂದ ನೂರಾರು ಮಂದಿ ಆರೋಗ್ಯ ಸೇವೆಗಾಗಿ ಅಲ್ಲಿಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಅವಲಂಬಿಸಿದ್ದಾರೆ. ಇಂತಹ ಆಸ್ಪತ್ರೆಯ ಕಾಂಪೌಂಡ್ ಒಳಗಡೆ ಆಳೆತ್ತರ ಗಿಡ ಗಂಟೆಗಳು ಬೆಳೆದಿದ್ದು ಇತ್ತೀಚೆಗೆ ಸೊಳ್ಳೆಗಳಿಂದ ಡೆಂಗ್ಯೂ ಜ್ವರ ಸೇರಿದಂತೆ ಇನ್ನಿತರೆ ಕಾಯಿಲೆಗಳ ಸಂಖ್ಯೆ ಅಧಿಕವಾಗುತ್ತಿರುವ ಹೊತ್ತಿನಲ್ಲೇ ಸೊಳ್ಳೆಗಳ ಸಂತತಿ ವೃದ್ಧಿಗೆ ಆಹ್ವಾನ ನೀಡಿದಂತಿದೆ ಈ ಆರೋಗ್ಯ ಕೇಂದ್ರ. ಅಲ್ಲದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಕಂಬ ಸಮೀಪದಲ್ಲೇ ಇದ್ದು ವಿದ್ಯುತ್ ಕಂಬಗಳಿಗೂ ಸಹ ಗಿಡ ಬಳ್ಳಿಗಳು ಹಬ್ಬಿವೆ. ಈ ವಿಚಾರದಲ್ಲಿ ಜವಾಬ್ದಾರಿಯ ಕೊರತೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ತೋರುತ್ತಿದೆ. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಸ್ಥಳದಲ್ಲೇ ಸ್ವಚ್ಛತೆ ಪಾಲಿಸದಿರುವುದು ನಿಜಕ್ಕೂ ದುರಂತವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU, ಬೆಳಗಾಂ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್,
ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ
10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್, ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106. ನ್ಯಾಯಾಲಯದಲ್ಲಿ ಪ್ರಕರಣ ತನಿಖೆ ಹಂತದಲ್ಲಿರುವಾಗಲೇ ಮಾವಿನ ಮರಗಳನ್ನು ಕಟಾವು ಮಾಡಿರುವ ಆರೋಪ ಶ್ರೀನಿವಾಸಪುರ ತಾಲೂಕಿನ ಗ್ರಾಮವೊಂದರಲ್ಲಿ ಕೇಳಿಬರುತ್ತದೆ. ಈ ಕುರಿತು ಒಂದು ವರದಿ. ಶ್ರೀನಿವಾಸಪುರ ತಾಲೂಕಿನ ಗೀಚುಗಾನಹಳ್ಳಿ ಗ್ರಾಮದ ಚಂಗಪ್ಪನ ಮಾಲೀಕತ್ವದ ಸರ್ವೆ ನಂಬರ್ 53/T3ನಲ್ಲಿ 3 ಎಕರೆ 39 ಗುಂಟೆ ಜಮೀನನ್ನ 3 ಜನ ಗಂಡು ಮಕ್ಕಳು 1 ಎಕರೆ 13 ಗುಂಟೆ ರೀತಿಯಲ್ಲಿ ಭಾಗಗಳನ್ನ ಪಡೆದು ವ್ಯವಸಾಯ ಮಾಡಿಕೊಳ್ಳುತ್ತಿದ್ದಾರೆ. ಚಂಗಪ್ಪನ ಕೊನೆಯ ಮಗ ಸಹದೇವಪ್ಪ ಎಂಬುವವರು ಶೆಡ್ಯೂಲ್ ಪ್ರಕಾರ ಸಂಪೂರ್ಣವಾಗಿ 3 ಎಕರೆ 39 ಗುಂಟೆ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಂಡು ಬೇರೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾನೆ ಎಂದು ಚೆಂಗಪ್ಪನ ಮೊಮ್ಮಗ ಸುಬ್ರಹ್ಮಣಿ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ಚಿಕ್ಕಪ್ಪನಾದ ಸಹದೇವಪ್ಪ ಪಾಳ್ಯ ಗ್ರಾಮದ ನಾರಾಯಣರೆಡ್ಡಿ ಎಂಬುವವರಿಗೆ ಜಮೀನು ಮಾರಾಟ ಮಾಡಿದ್ದಾರೆ ಎಂದು. ನಾರಾಯಣರೆಡ್ಡಿ ಪ್ರತಿ ವರ್ಷ ಮಾವಿನ ತೋಟದಲ್ಲಿ ಫಸಲು ಕಿತ್ತುಕೊಳ್ಳುತ್ತಿದ್ದು, ನಾವು ಬಂದು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ನಮ್ಮ ಚಿಕ್ಕಪ್ಪ ನಮಗೆ ಮಾಡಿರುವ ಮೋಸದ ಕುರಿತು ಈಗಾಗಲೇ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದು, ಪ್ರಕರಣ ತನಿಖೆಯ ಹಂತದಲ್ಲಿ ಇರುವಾಗಲೇ 3 ಎಕರೆ ಜಮೀನಿನಲ್ಲಿ ಇದ್ದ ಮಾವಿನ ಗಿಡಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ನೆಲಸಮ ಮಾಡಲಾಗಿದೆ. ಪ್ರಕರಣ ತನಿಖೆ ಹಂತದಲ್ಲಿ ಇರುವಾಗಲೇ ಈ ರೀತಿಯಾಗಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಮುನ್ಸಿಪಲ್ పంచాయతీ ఇజ్గానహళ్ళి వచ్చేసి సర్వే నంబరు 53/P3 4 ఎకరాలు మా తాతకుండాక ముగ్గురికి వచ్చింది భాగాలు. పాపన్నకి, అక్కలప్పకి, సాదేవప్పకి. వాళ్ళకి ముగ్గురికి వచ్చినాక ముగ్గురు 3 భాగాలు చేసుకుంటా ఉంటారు. మేమేమో కరాంతంగా ములబాలకు వెళ్ళిపోయింటిమి. ఒక 20 ఏళ్ళు లేదు ఊరు లేదు. మా అప్పటి నుంచి షెడ్యూల్ ప్రకారం ఖాతా బదలాయించుకొని మా పిన్నయ్య సాదేవప్ప అనే అప్ప పాలెం నారాయణ రెడ్డికి రిజిస్టర్ చేయించినాడు. రిజిస్టర్ చేసిన తర్వాత మేము ఇతకి 2004లో వచ్చి ఏంపా ఎట్లా అంటే ఆయన ఉన్నారా మాట్లాడుకుందాము అది ఇది ఆయన చచ్చిపోయేపాటికే పాలెం నారాయణ రెడ్డి నాకు మీ పిన్నయ్యకి 12 లక్షలు ఇచ్చిండానప్ప, ఆ 12 లక్షలు నాకు ఇచ్చేయి, నీ సొమ్ము నువ్వు పెట్టుకో అని. నేను ములబాలతో జమీన్ అమ్ముకొని 8 లక్షలకి జమీన్ అమ్ముకొని వచ్చి ఊరికి పోతే ఇంట్లో వండుకొని లేదు అనేసేవైన. నేను ఇచ్చిన దుడ్లు తీసుకోలేవైనా. ఇప్పుడు ఊర్లో ఈరప్ప, మునియప్ప, రవణప్ప వీళ్ళు మాకు అయ్యేలేదు, వాళ్ళకి మాకు ఆపోజిట్. అట్లా వరకు పసులు రిచ్చి చేసినాను చెప్పేసింది. మొన్న ఒక 2 ఏళ్ళప్పుడు గలాట్ అయినప్పుడు స్టేషన్లో వాళ్ళు వండుకొని ఏమంటారంటే, పాలన డాక్యుమెంట్ ఉంది, మీరు ఆపోజిట్ చేయొద్దండప్ప, కాయలు వాళ్ళు పెరుక్కొని వాళ్ళ బాధ వాళ్ళు పడుకొని నువ్వు కోర్టుకు వేసుకుంటాడు సాధించుకొచ్చి మళ్ళీ ఇచ్చేయి. సరే నేను అంతట్లో ఉండిపోతే కాయలు పెరుక్కుంటా ఉంటారు కదా. ఈ పొద్దు వచ్చి ఈ ప్రకారం అంతా తోట అంతా కోసేసినారు. మా ఎప్పుడు మేము నాటినది మా తాత నాటి మేమంతా బాయిల్లో నీకు నీళ్లు మోసి మేము సాకిండే చెట్లనే ఈ పొద్దు కోసేసినారు తోట. ఈరప్ప ಗಿಜ್ಗಾನಪಲ್ಲೆ, ಶ್ರೀನಿವಾಸಪುರ ತಾಲೂಕು ಗಿಜ್ಗಾನಹಳ್ಳಿ ಮುನ್ಸಿಪಲ್ ಪಂಚಾಯತಿ. ನಮ್ಮ ತಾತ ಅವ್ರದ್ದು ಇದು ಜಮೀನು. ನಾವು ಅವ್ರಿಗೂ 4 ಜನ, ಇದು ಪಾಪಣ್ಣ, ಸಾದೇವಪ್ಪ, ನಾರಾಯಣ ಸ್ವಾಮಿ, ಇಬ್ಬರು ಕಾಣೆಯಾಗಿದ್ದಾರೆ.
3 ಜನ ಕಾಣೆಯಾಗಿದ್ದಾರೆ. ಅವರು ಇದು ಈ ಜಮೀನು ಕೇಸಲ್ಲಿದ್ದರೆ ಪಶುಲು ಈ ಊರಲ್ಕ ಅವನು ನಮ್ಗೆ ಆಪೋಸಿಟ್ ಅವನು ತಗೊಂಡವನೇ. ಅವನು ತಗೊಂಡು ಅವತ್ತು DC ಆಫೀಸಲ್ಲಿ ನಮಗೆಲ್ಲ ಏನಂತೆ ಅವ್ರ ಪಶು ತಗೊಂಡವ್ರೆ, ಅವ್ರ ಇದು ಮಾಡಬೇಡ, ನೀವು ನಿಮ್ಮ ಕೇಸಲ್ಲಿ ವಾಯ್ದೆ ಮಾಡ್ಕೊಂಡು ನೀವು ಹೋದ್ರೆ ನಾವು ತಗೊಳ್ತೀನಿ ಅವರೇ ಎಲ್ಲರೂ DC ಅವ್ರು ಹೇಳ್ಬಿಟ್ಟು ಇದು ಮಾಡಿದ್ರೆ ಇವತ್ತು ಮರ ಎಲ್ಲ ಇದು ಮಾಡವ್ರೆ. ಎಷ್ಟು ಮರಗಳು ಕೊಯ್ದಿದೆ? ಎಷ್ಟು? ಒಂದು 300 ಮರ. 300 ಮರ. ಹಾಂ, ಇದು ಮಾಡವ್ರೆ ಅವರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇಲ್ಲೊಂದೆಡೆ ಗುರುಪೌರ್ಣಿಮೆ ಪ್ರಯುಕ್ತ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿ ಸಾಯಿಬಾಬಾರನ್ನು ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಸಾವಿರಾರು ಭಕ್ತರು ಬಾಬಾರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಗೌರಿಬಿದನೂರು ನಗರದ ಶ್ರೀ ಸಾಯಿ ನಗರದಲ್ಲಿ ಇರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವನಚರಿ ರೀತಿಯಲ್ಲಿ ದೇವಸ್ಥಾನದ ಅಲಂಕಾರ ಮಾಡಿ 3 ದಿನಗಳ ಕಾಲ ವಿಶೇಷ ಪೂಜೆ, ಹೋಮ, ಹವನಗಳನ್ನು ನೆರವೇರಿಸಲಾಯಿತು. ಸಾಯಿಬಾಬಾ ಮಂದಿರವನ್ನು ಅತ್ಯಾಕರ್ಷಕವಾಗಿ ಸಿಂಗರಿಸಲಾಗಿತ್ತು. ಬಾಬಾಗೆ ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ದೇವರಿಗೆ ಹೋಮ ಹವನಗಳು ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ನಗರ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯದ ಪ್ರಾಂಗಣವನ್ನ ತಳಿರು ತೋರಣಗಳಿಂದ ಅತ್ಯಾಕರ್ಷಕವಾಗಿ ರೂಪಿಸಲಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಇಂದು ಗುರುಪೌರ್ಣಿಮೆ. ಇದು ಸತತವಾಗಿ 22 ವರ್ಷದಿಂದ ನಡೀತಾ ಇರುವಂಥ ಗುರುಪೌರ್ಣಿಮೆ ತುಂಬ ವೈಭವೋಪೇತವಾಗಿ ನಡೀತಾ ಇದೆ. ಭಕ್ತಾದಿಗಳೆಲ್ಲ ತುಂಬ ಜನಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅದು ಇವತ್ತು ಭಾನುವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ ಇವತ್ತು. ಹಾಗೂ ಭಕ್ತಾದಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲ ಪ್ರಸಾದದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ದೇವಸ್ಥಾನದ ವತಿಯಿಂದ. ಹಾಗಾಗಿ ಜನಗಳ ಅನುಕೂಲತೆಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಹಾಗಾಗಿ ಸತತವಾಗಿ 22 ವರ್ಷಗಳಿಂದ ಈ ಗುರುಪೌರ್ಣಮಿ ನಾವು ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾಯಿನಾಥ್ ಮಹಾರಾಜ್ ಕಿ ಜೈ. ನಿನ್ನೆಯಿಂದ ಗುರುಪೌರ್ಣಮಿ ಮಹೋತ್ಸವ ಸ್ಟಾರ್ಟ್ ಆಗಿದೆ. 21ನೇ ತಾರೀಕು ಈ ವರ್ಷ ಗುರುಪೌರ್ಣಮಿ ಬಂದಿದೆ. ಈ ವರ್ಷ ಗುರುಪೌರ್ಣಮಿಯ ಒಂದು ಇದು ಬಂದುಬಿಟ್ಟು ವನಚರಿಯಲ್ಲಿರುವಂಥ ಬಾಬಾ ಒಂದು ಥೀಮ್ನ ತಗೊಂಡು ಮಾಡಿದ್ದೀವಿ. ಬೆಳಗ್ಗೆಯಿಂದ ಸಾಯಿ ಸತ್ಯನಾರಾಯಣ ಸ್ವಾಮಿ ರಥ ಹಾಗೂ ಚಂಡಿ ಹೋಮ ಇಟ್ಕೊಂಡಿದ್ವಿ. ಸಂಜೆ ಒಂದು ಎಲ್ಲರಿಗೂ ಸಾಮೂಹಿಕವಾಗಿ ನೋಡೋ ಅಂಥ ಒಂದು ಸಂಗೀತ ಕಾರ್ಯಕ್ರಮ, ಭಕ್ತಿಗೀತೆಗಳು, ಹರ್ಷವರ್ಧನ್ ಅದು ಶ್ರಾವ್ಯ ಅವ್ರದ್ದು ಒಂದು ಭಕ್ತಿಗೀತೆ ಕಾರ್ಯಕ್ರಮ ಇದೆ. ಬೆಳಗ್ಗೆಯಿಂದ ವೇದ ಮಂತ್ರಗಳೊಂದಿಗೆ ಪೂಜೆ ಪುನಸ್ಕಾರಗಳೆಲ್ಲ ಸತತವಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ನಾವು ಪ್ರಕೃತಿಗೆ ದೇವ್ರ ಮುಖಾಂತರ ಪ್ರಾರ್ಥನೆ ಮಾಡಿದ್ದಕ್ಕೆ ಪ್ರಕೃತಿನ ನಮಗೆಲ್ಲ ಇದು ಮಾಡಿದ್ರು. ಸಂಜೆನೂ ಹಾಗೆ ದೇವ್ರು ನಮಗೆ ಕಾಪಾಡಬೇಕಂತ ನಾಳೆ ಬಂದುಬಿಟ್ಟು ಎಲ್ಲ ರೀತಿಯಾದ ಇದನ್ನೆಲ್ಲ ನೋಡಿ ನಾವು ಆನಂದಿಸುವಂಥ ಬಾಬಾ ಮೆರವಣಿಗೆ ಮಾಡ್ತಿದ್ವಿ. 3 ದಿನದ ಸತತವಾದ ಕಾರ್ಯಕ್ರಮ ಇದು. ಎಲ್ಲ ಭಕ್ತಾದಿಗಳಿಗೆ ಬಂದು ತನ್ನ ಮನ ಧನ ಎಲ್ಲ ಅರ್ಪಿಸಿ ನಮಗೆ ಈ ರೀತಿ ಎಲ್ಲ ಸಹಕಾರ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಮಾಡಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಇನ್ನು ದೇವಸ್ಥಾನಕ್ಕೆ ಶಾಸಕ KH ಪುಟ್ಟಸ್ವಾಮಿ ಗೌಡ, ಕ್ಷೇತ್ರದ ಮಾಜಿ ಶಾಸಕ NS ಶಿವಶಂಕರ್ ರೆಡ್ಡಿ, ತಹಶೀಲ್ದಾರ್ ಮಹೇಶ್ S ಪತ್ರಿ ಸೇರಿದಂತೆ ವಿವಿಧ ಗಣ್ಯರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಗುಡಿಬಂಡೆ ಪಟ್ಟಣದ ಸುತ್ತಮುತ್ತಲ ಶ್ರೀ ಶಿರಡಿ ಸಾಯಿಬಾಬಾ ದೇಗುಲಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಗುರುಪೌರ್ಣಿಮೆ ಆಚರಿಸಲಾಯಿತು. ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಗುಡಿಬಂಡೆ
ಪಟ್ಟಣದ ಅಮಾನಿ ಬೈರಸಾಗರ ಬಳಿಯ ಕೋಡಿ ಗಂಗಾಧರೇಶ್ವರ ದೇಗುಲ ಆವರಣದಲ್ಲಿ ಬಲಿಜ ಸಂಘದ ಬಸವನಗುಡಿಯ ಕೈವಾರ ತಾತಯ್ಯ ದೇವಾಲಯ, ಬೆಟ್ಟದ ಕೆಳಗಿನ ಪೇಟೆಯ ಸಾಯಿರಾಮ ಬಾಬಾ ಭಜನೆ ಮಂದಿರ ಹಾಗೂ ಆದಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಗುರು ಪೌರ್ಣಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಬಲಿಜ ಸಂಘದ ವತಿಯಿಂದ ಕೈವಾರ ತಾತಯ್ಯ ಮೂರ್ತಿಯನ್ನ ವಿವಿಧ ಪಲ್ಲಕ್ಕಿ ಇರಿಸಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ವಿವಿಧ ದೇವಾಲಯಗಳಲ್ಲಿ ಶ್ರೀ ಶಿರಡಿ ಸಾಯಿಬಾಬಾರವರಿಗೆ ಮುಂಜಾನೆಯಿಂದಲೇ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಭಜನೆ, ವಿಷ್ಣು ಸಹಸ್ರನಾಮ ಸೇರಿದಂತೆ ದೇವರ ನಾಮಗಳನ್ನು ಮತ್ತು ಸಂಕೀರ್ತನೆಗಳನ್ನು ವಿವಿಧ ತಂಡಗಳು ಹಾಡಿದವು. ಸಾಯಿಬಾಬಾ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದರು. ಗುರುಪೌರ್ಣಮಿ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ 19ನೇ ವರ್ಷದ ಗುರುಪೌರ್ಣಮಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು. ದೇವಾಲಯಗಳ ಬಳಿ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಸಹ ಮಾಡಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಶಿರಡಿ ಸಾಯಿನಾಥ ಸೇವಾ ಟ್ರಸ್ಟ್ ವತಿಯಿಂದ 19ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವನ್ನು ಕೋಡಿ ಗಂಗಾಧರೇಶ್ವರ ಗುಡಿಯ ಬಳಿ ನಡೆಸುತ್ತಿದ್ದೇವೆ. ನಾವು 19 ವರ್ಷಗಳಿಂದ ನಿರಂತರವಾಗಿ ಗುರುಪೂರ್ಣಿಮಾ ಮಹೋತ್ಸವ ನಡೆಸ್ತಾ ಇದ್ದೀವಿ. ಗುಡಿಬಂಡೆಯ ಸಮಸ್ತ ಸಾರ್ವಜನಿಕರು, ಬಾಬಾ ಭಕ್ತರು ಇಲ್ಲಿ ಬಂದು ಬೆಳಗಿನಿಂದ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೂ ಬೆಳಿಗ್ಗೆ ಕ್ಷೀರಾಭಿಷೇಕ ಬಾಬಾಗೆ ಹಾಗೂ ಮಧ್ಯಾಹ್ನ ಆರತಿ, ಪುಷ್ಪಾಭಿಷೇಕ, ಕನಕಾಭಿಷೇಕ ಹಾಗೂ ಹೊಸದಾಗಿ ಈ ವರ್ಷ ಪಲ್ಲಕ್ಕಿ ಉತ್ಸವವನ್ನು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ನಮಗೆ ಸಹಕರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಗುಡಿಬಂಡೆಯ ಪ್ರತಿಯೊಬ್ಬರು ಸಾವಿರಾರು ಸಂಖ್ಯೆಯಲ್ಲಿ ಈ 18 ವರ್ಷಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಪಾಲ್ಗೊಂಡಿದ್ದಾರೆ. ನಮಗೆ ಆಶ್ಚರ್ಯ ಆಗ್ತಾ ಇದೆ. ಗುಡಿಬಂಡೆಯ ಪ್ರತಿ ಮೂಲೆಯಿಂದಾನೂ ಜನ ಬಂದಿದ್ದಾರೆ. ಇವತ್ತು ಎಷ್ಟೋ ಸಂತೋಷವಾಗ್ತಿದೆ. ಹೀಗೆ ನಿರಂತರವಾಗಿ ಬಾಬಾ ಕೃಪೆ ಎಲ್ಲ ಭಕ್ತರ ಮೇಲಿರಲಿ, ಈ ಗುಡಿಬಂಡೆಯ ಜನತೆಯ ಎಲ್ಲ ಸುಖ ಶಾಂತಿಯಿಂದ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಎನ್.ವಿ. ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು,
ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಬಾಗೇಪಲ್ಲಿಯಲ್ಲಿ ಶಿರಡಿ ಸಾಯಿನಾಥ ಸೇವಾ ಟ್ರಸ್ಟ್ ವತಿಯಿಂದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗುರುಪೌರ್ಣಿಮೆಯನ್ನು ಆಚರಿಸಲಾಯಿತು. ಬಾಗೇಪಲ್ಲಿ ಪಟ್ಟಣದಲ್ಲಿ ಇರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ಶಿರಡಿ ಸಾಯಿನಾಥ ಸೇವಾ ಟ್ರಸ್ಟ್ ವತಿಯಿಂದ ಗುರುಪೌರ್ಣಮಿ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. ಮುಂಜಾನೆಯಿಂದಲೇ ಲಲಿತಾ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ, ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮೂಲಕ ಪ್ರಸಾದವನ್ನು ವಿತರಿಸಲಾಯಿತು. ಗುರುಪೌರ್ಣಮಿ ಪ್ರಯುಕ್ತ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 3 ದಿನಗಳ ಕಾಲ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. PLD ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ ರೆಡ್ಡಿ, ಸ್ನೇಹ ಮತ್ತು ಸುರೇಶ್ ರೆಡ್ಡಿ ಹಾಗೂ DCC ಬ್ಯಾಂಕ್ ಮಾಜಿ ನಿರ್ದೇಶಕ HV ನಾಗರಾಜ್ ಕುಟುಂಬ ಸದಸ್ಯರು ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. श्री सद्गुरु साईनाथ देवता कृपा प्रसाद। ದಿನ ನಮ್ಮ ಬಾಗೇಪಲ್ಲಿಯಲ್ಲಿ ಈ ಸನಾತನ ಧರ್ಮದ ನಮ್ಮ ಶಿರಡಿ ಸಾಯಿ ದೇವಸ್ಥಾನದ ಹತ್ರ ತುಂಬ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಈ ಟ್ರಸ್ಟ್ಗಳೆಲ್ಲ ಸೇರಿಕೊಂಡು ತುಂಬ ಸಾವಿರಾರು ಜನ ಇಲ್ಲಿ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಎಲ್ಲ ಅತ್ಯುನ್ನತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಗುರು ಪೌರ್ಣಮಿ ಪ್ರಯುಕ್ತ
ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಮುಖಂಡರು ನಮ್ಮ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ದರ್ಶನ ಪಡ್ಕೊಂಡು ನಾವೆಲ್ಲ ಇದು ಸಂತೋಷದಿಂದ. ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ, ಶಿವರಾಮರೆಡ್ಡಿ, ಬಿಆರ್ ನರಸಿಂಹನಾಯ್ಡು, ನಾರಾಯಣಸ್ವಾಮಿ, ಲಕ್ಷ್ಮೀಪತಿ, ಜಯಪ್ರಕಾಶ್ ನಾರಾಯಣ, ಅಮರನಾಥ ಶೆಟ್ಟಿ, ರಾಜಗೋಪಾಲ ರೆಡ್ಡಿ, ಅಶ್ವತ್ಥಪ್ಪ, ಮುಖಂಡರಾದ ಜೆಪಿ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಗುಡಿಬಂಡೆ ತಾಲೂಕಿನಲ್ಲಿ ಜನರ ಕೆಲಸ ಮಾಡಲು ಸರ್ಕಾರ ಇಲಾಖೆಗಳನ್ನು ಆಯ್ಕೆ ಮಾಡಿದೆ. ಆದರೆ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ಮಾಡದೇ ಇರುವುದರಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 148 ಅರ್ಜಿಗಳು ಸಲ್ಲಿಸಲಾಗಿದ್ದು, ಇಷ್ಟೆಲ್ಲ ದೂರುಗಳು ನೋಡಿದ ನಂತರ ಅಧಿಕಾರಿಗಳು ಕಚೇರಿಗಳಲ್ಲಿ ಜನರ ಕೆಲಸ ಮಾಡುತ್ತಿದ್ದಾರಾ ಅಥವಾ ಇಲ್ಲವೋ ಎಂಬ ಪ್ರಶ್ನೆಗಳು ಸಭೆಯಲ್ಲಿ ಭಾಗವಹಿಸಿದ್ದ ಜನರಲ್ಲಿ ಮೂಡಿತು. ಸಭೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ 74 ಅರ್ಜಿಗಳು, ತಾಲೂಕು ಪಂಚಾಯಿತಿ ಕಚೇರಿಗೆ ಸೇರಿದಂತೆ 23 ಅರ್ಜಿಗಳು, ರೇಷನ್ ಕಾರ್ಡ್ ಸಂಬಂಧಿಸಿದ 22 ಅರ್ಜಿಗಳು, ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಬಗ್ಗೆ 2 ಅರ್ಜಿಗಳು, ವಿವಿಧ ನಿಗಮ ಮಂಡಳಿಗಳಲ್ಲಿ ಸಾಲ ಸೌಲಭ್ಯಗಳ ಬಗ್ಗೆ 7 ಅರ್ಜಿಗಳು, ಪೊಲೀಸ್ ಇಲಾಖೆಗೆ ಸೇರಿದಂತೆ 3 ಅರ್ಜಿಗಳು, ರಸ್ತೆ ಸರಿಪಡಿಸುವಂತೆ 5 ಅರ್ಜಿಗಳು, ಬೆಸ್ಕಾಂ ಇಲಾಖೆಯ 6 ಅರ್ಜಿಗಳು ಮತ್ತು ಇತರೆ 28 ಅರ್ಜಿಗಳು ಸೇರಿ 148 ಅರ್ಜಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ನೀಡಿದರು. ಯಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದರು. ಈ ದಿನ ಅತಿ ಹೆಚ್ಚು ಜನ ಬಂದು ಅವ್ರ ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ದರಖಾಸ್ತು, ಪಹಣಿ ತಿದ್ದುಪಡಿ ಈ ಥರದ ಅರ್ಜಿಗಳು ಹೆಚ್ಚು ಕಮ್ಮಿ 74 ಬಂದಿದೆ. TPSಗೆ ನಿವೇಶನ, ಮನೆ ಈ ವಿಚಾರವಾಗಿ ಒಂದು 23 ಅರ್ಜಿ ಬಂದಿದೆ. KSRTC ಬುಲ್ಸಂದ್ರ ಚೌಟ್ಕುಂಟ್ನಲ್ಲಿಂದ ಸ್ಕೂಲ್ ಸಮಯಾಗಿ ಬಸ್ ಬರ್ತಾ ಇದೆ, ಟೈಮ್ ಸರಿಯಾಗಿ ಬರಬೇಕು ಅಂತ ಅಲ್ಲಿ ಮತ್ತು ಇನ್ನೊಂದು ಅಲ್ಲಿಂದ 2 ಅರ್ಜಿ ಬಂದಿದೆ. PRDಗೆ ಕೆರೆ ಹೂಳೆತ್ತೋದು ಮತ್ತು ರಸ್ತೆ ವಿಚಾರವಾಗಿ ಒಂದು 5 ಅರ್ಜಿ ಬಂದಿದೆ. KIB ಮನೆ ಮೇಲೆ ಲೈನ್ ಹಾದು ಹೋಗಿದೆ ಮತ್ತು ಟ್ರಾನ್ಸ್ಫಾರ್ಮರ್ ವಿಚಾರವಾಗಿ ಒಂದು 6 ಅರ್ಜಿ ಬಂದಿದೆ. ಪೊಲೀಸ್ 3 ಅರ್ಜಿ ಬಂದಿದೆ. ಈ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ 22 ಅರ್ಜಿ ಬಂದಿದೆ. ಮತ್ತು ನನಗೆ ಈ ನಿಗಮಗಳಿಗೋಸ್ಕರ 7 ಅರ್ಜಿ ಬಂದಿದೆ. ಸುಮಾರು 148 ಅರ್ಜಿ ಈ ದಿನ ಅರ್ಜಿ ಬಂದಿದೆ. ಆಲ್ಮೋಸ್ಟ್ ಇದರಲ್ಲಿ 148ರಲ್ಲಿ ಒಂದು 120-130 ಅರ್ಜಿ ಎಲ್ಲ ಕ್ಲಿಯರ್ ಆಗೋಂಥವು ನಾವು ನೋಡಿದ್ವಲ್ಲಿ. ಇನ್ನು ಕೆಲವು ಮೀರಿದೆ, ಅವನು ನಾನು ತಹಸೀಲ್ದಾರ್ ಇನ್ನೊಂದು ದಿವಸ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಹೇಗೆ ಮಾಡಬೇಕು ಅಂತ ಮಾಡಿ ಇವತ್ತು ಬಂದಿರುವ ಅರ್ಜಿ ಮ್ಯಾಕ್ಸಿಮಮ್ 1 ಮಂತಲ್ಲಿ ಕ್ಲಿಯರ್ ಮಾಡೋದು ನಮ್ಮ ಜವಾಬ್ದಾರಿ. ಆ ಕೆಲಸ ನಾನು ಮಾಡಿಸ್ತೀನಿ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎನ್ ಮನೀಷಾ, ತಾಲೂಕ್ ಪಂಚಾಯತ್ ಇಒ ಹೇಮಾವತಿ, ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ, ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ.
ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿಯಲ್ಲಿ ಶ್ರೀ ಸಾಯಿಬಾಬಾ ಆಶ್ರಮದಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ವಿಶೇಷ ಪೂಜಾ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಅಖಿಲ ಭಾರತ ವೇದ ವಿದ್ಯಾಕಲಾ ಪಾಠಶಾಲೆಯನ್ನು ಉದ್ಘಾಟನೆ ಸಹ ಮಾಡಲಾಯಿತು. ಗುರುಪೌರ್ಣಿಮೆ ಪ್ರಯುಕ್ತ ಸತತ 3 ದಿನಗಳಿಂದ ಚಂಡಿಕಾ ಹೋಮ, ಶ್ರೀನಿವಾಸ ಕಲ್ಯಾಣೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂದೀಪ್ ಶರ್ಮಾ ಹಾಗೂ ವೆಂಕಟೇಶ್ ಶರ್ಮಾ ನೇತೃತ್ವದಲ್ಲಿ ನೆರವೇರಿತು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ಹಲವು ವರ್ಷಗಳಿಂದ ಗುಡಿಬಂಡೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ, ಜೀತ ಕಾರ್ಮಿಕರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ನಿವೇಶ ಸೇರಿ ಮೂಲಭೂತ ಸೌಕರ್ಯಗಳನ್ನು ನೀಡಿ ಎಂದು ಅನೇಕ ಬಾರಿ ಮನವಿ ಪತ್ರ ನೀಡಿದರೂ ಸಹ ಪ್ರಯೋಜನ ಆಗುತ್ತಿಲ್ಲ ಎಂದು ರೂಟ್ಸ್ ಫಾರ್ ಫ್ರೀಡಂ ಹಾಗೂ ಜೀವಿಕಾ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು. ಈ ಕೂಡಲೇ ಮೇಡಮ್ ಅವ್ರು ಬಂದು ಏನು ಇಲ್ಲಿ ಸಮಸ್ಯೆ ಆಗಿದೆ, ಸಮಸ್ಯೆಗೆ ಪರಿಹಾರ ಕೊಡ್ಲೇಬೇಕು. ದಲಿತರ ವಿರೋಧಿ ಅಧಿಕಾರಿಗಳಿಗೆ ಬೇಕೇ ಬೇಕು. ಒಂದು ಸಭೆನ ಕರೆದಿದ್ವಿ. ಆ ಸಭೆಯಲ್ಲಿ ಸುಮಾರು ಹಳ್ಳಿಗಳ ಸಮಸ್ಯೆಗಳನ್ನ ಎತ್ಕೊಬಂದು ನಮ್ಮ ಮುಂದೆ ಮುಖಂಡರುಗಳಿಕ್ಕಿದ್ರು. ಜೀತು ಮುಕ್ತರು ಬಂದಿದ್ದಾರೆ, ಅವ್ರಿಗೆ ಅಮೌಂಟ್ ಸರಿಯಾಗಿ ತಲುಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಸಮಸ್ಯೆ. ಮಹಿಳೆಯರು ಬಂದಿದ್ದಾರೆ, ನಮಗೆ NRLM ಅಲ್ಲಿ ಸರಿಯಾದ ರೀತಿಯಲ್ಲಿ ನಮಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಸಮಸ್ಯೆ ಎತ್ಕೊಬಂದಿದ್ದಾರೆ. ಮತ್ತು ಈ 1.5 ವರ್ಷದಿಂದ ನಾವು ಬೋಗೇನಹಳ್ಳಿ ಮತ್ತು ಕಾಟೇನಹಳ್ಳಿಯಲ್ಲಿ ನಿವೇಶನ ರಹಿತರಿಗೆ ನಾವು ನಿವೇಶನ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ. ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ನಿವೇಶನಗಳು ಯಾವುದೇ ತಕರಾರಿಲ್ಲ ಇದರಲ್ಲಿ. ಈಗ ನಿವೇಶನಗಳೇ ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಒಂದು ಇದಾಗಿಬಿಟ್ಟಿದೆ, ಒಂದು ಆದೇಶ ಕೊಟ್ಬಿಟ್ಟಿದೆ. ನಿವೇಶನಗಳು ಇವ್ರದ್ದು ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಕೆಲವು ಜೀತು ಮುಕ್ತರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ನಿರ್ಗತರಿಗೆ, ಇವ್ರಿಗೆಲ್ರಿಗೂ ಕೂಡ ಸೈಟ್ಗಳು ಓಕೆ ಅಂತ ಹೇಳ್ಬಿಟ್ಟು ಇದಾಗಿದೆ. ಬಟ್ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅನ್ನೋ ಒಂದು ಶಾಸ್ತ್ರ ಇಲ್ಲಿ ಎದ್ದು ಕಾಣ್ತಾ ಇದೆ. 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಈಗ ಅಲ್ಲಿ ಏನು ಸಮಸ್ಯೆ ಇತ್ತು, ಆ ಸಮಸ್ಯೆಗಳೆಲ್ಲ ತಹಶೀಲ್ದಾರ್ ಮೇಡಮ್ ಮುಖಾಂತರ ಅದು ಬಗೆಹರ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಒಂದು ಪಟ್ಟಿ ಹೋಗ್ಬೇಕಷ್ಟೇ ನಮಗೆ. ಇಲ್ಲಿಂದ ಒಂದು ಫಲಾನುಭವಿಗಳ ಪಟ್ಟಿ ಗ್ರಾಮ ಪಂಚಾಯತಿನಲ್ಲಿ ರೆಜುಲೇಷನ್ ಆಗಿ ಅಲ್ಲಿಂದ EO ಇಲಾಖೆಗೆ ಬಂದು EO ಕಡೆಯಿಂದ ಒಂದು ತಹಶೀಲ್ದಾರ್ಗೆ ಹೋಗಬೇಕಾಗಿದೆ. ಇದುವರೆಗೂ ಕೂಡ 1.5 ವರ್ಷದಿಂದ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ. ಆ ರಿಪೋರ್ಟ್ನ ಕಳ್ಸೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಏನೋ ಅಲ್ಲಿ ಪಂಚಾಯತಿಗೆ ಹೋದರೆ ನಾವು ಕಳಿಸ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದರೆ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರು ನಾವೊಂದು ಮಾತಾಡಿದ್ರೆ ಮೇಡಮ್ ಅವರೊಂದು ಕೇಸ್ ಹೇಳ್ತಾರೆ. ಮೇಡಮ್ ಅವ್ರಿಗೆ ಈ ಕೇಸ್ ಬಗ್ಗೆ ಅರ್ಥ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ನಾವು ಮಾತಾಡ್ತಾ ಇರೋದು ಕಾಟೇನಹಳ್ಳಿ ಉಳುಬನ್ನಿ ಕರಾಬು ಸರ್ವೆ ನಂಬರ್ 69ರಲ್ಲಿ 36 ಗುಂಟೆ ಉಳುಬನ್ನಿ ಕರಾಬನ್ನ ಗ್ರಾಮ ಠಾಣೆಗೂ ಬರುತ್ತೆ, ಅದು ಸರ್ವೆ ನಂಬರ್ಗೂ ಬರುತ್ತೆ. ಇದು ಯಾವುದೇ ತಕರಾರಿಲ್ಲ, ಇದು ಕೇಸುಗಳಲ್ಲಿ ಇಲ್ಲ. ಇದು
ಸಂಬಂಧಪಟ್ಟ ಅಧಿಕಾರಿಗಳು ಬಂದುಬಿಟ್ಟು ಇದು ದಲಿತರಿಗೆ ಸೀಮಿತ ಅಥವಾ ನಿವೇಶನ ರೈತರಿಗೆ ಸೀಮಿತ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ದಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು. ಇನ್ನು ಈ ವೇಳೆ ರೂಟ್ಸ್ ಫಾರ್ ಫ್ರೀಡಂನ ತಾಲೂಕು ಸಂಚಾಲಕಿ ರೂಪಾ, ಕಾರ್ಯಕರ್ತರಾದ ವೆಂಕಟೇಶ್, ಅಶ್ವತ್ಥಪ್ಪ, ಶಿವಪ್ಪ, ರಾಮಾಂಜಿ ಸೇರಿ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ಸಾಯಿ ಸದನದಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಶಿರಡಿ ಸಾಯಿಬಾಬಾ ಪೂಜಾ ಮಹೋತ್ಸವ ಹಾಗೂ 9ನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿರಡಿ ಸಾಯಿಬಾಬಾರ ಭಕ್ತರಾದ ಪ್ರವೀಣ್ ಮತ್ತು ರಶ್ಮಿ ಎಂಬುವವರು ದೂರದ ಬೆಂಗಳೂರಿನಲ್ಲಿ ನೆಲೆಸಿದ್ದರೂ ಸಹ ದಂಡಿಗಾನಹಳ್ಳಿ ಗ್ರಾಮದಲ್ಲಿನ ಸ್ವಂತ ತಮ್ಮ ಜಮೀನಿನಲ್ಲಿಯೇ ಬಾಬಾ ದೇಗುಲವನ್ನು ನಿರ್ಮಿಸಿದ್ದಾರೆ. ಪ್ರತಿ ಗುರು ಪೌರ್ಣಮಿಯಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳುತ್ತಾ ಬರುತ್ತಿದ್ದಾರೆ. ಈ ವರ್ಷವೂ ಸಹ ಗುರು ಪೌರ್ಣಮಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಭಕ್ತಿ ಭಾವದಿಂದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಸುತ್ತಮುತ್ತಲ ಗ್ರಾಮಸ್ಥರು ಸಹ ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ನಮಸ್ಕಾರ. ಈ ಒಂದು ಮಂಚೇನಹಳ್ಳಿ ತಾಲೂಕು ಮಂಚೇನಹಳ್ಳಿ ಹೋಬಳಿ ದಂಡಿಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಮತ್ತು ರಶ್ಮಿ ಅವರು ಸಾಯಿಬಾಬಾ ದೇವಸ್ಥಾನ ಹಿಂದೆ 8 ವರ್ಷಗಳಿಂದ ನಿರ್ಮಿಸಿದ್ರು. ಸೊ ಅಂದಿನಿಂದ ಇಂದಿನವರೆಗೂ ಸತತವಾಗಿ ಬಾಬಾ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಪ್ರತಿ ವರ್ಷ ಗುರುಪೂರ್ಣಿಮೆ ದಿವಸ ಅದ್ದೂರಿಯಾಗಿ ದೇವರ ಸೇವೆಯನ್ನು ಮಾಡ್ತಿದ್ದಾರೆ. ಮತ್ತೆ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳೆಲ್ಲ ಬಂದು ದೇವ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಿದ್ದಾರೆ. ಸೊ ಇದೇ ತರ ಅವರು ನಡ್ಸ್ಕೊಂಡು ಹೋಗ್ಲಿ ಅಂತ ದೇವರಿಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತೀವಿ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲೆಡೆ ಗುರುಪೌರ್ಣಿಮೆ ಸಂಭ್ರಮ. ಮಂದಿರಗಳಲ್ಲಿ ಮೊಳಗಿದ ಸಾಯಿಬಾಬಾರ ಸ್ಮರಣೆ, ಸಾಯಿನಾಥನ ದರ್ಶನ ಪಡೆದು ಪುನೀತರಾದ ಭಕ್ತರು. ಸ್ವಚ್ಛತೆ ಮರೀಚಿಕೆ, ಇದೀಗ ರೋಗಗಳ ಆಹ್ವಾನ ಕೇಂದ್ರ. ಏನಿದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ? ಪ್ರಕರಣ ಇನ್ನೂ ತನಿಖೆಯ ಹಾದಿಗಳಲ್ಲಿ. ಮಾವಿನ ಮರಗಳಿಗೆ ಬಿದ್ದ ಕೊಡಲಿ ಪೆಟ್ಟು, ದುರುಳರ ವಿರುದ್ಧ ಫಲಾನುಭವಿಗಳ ಆಕ್ರೋಶ. ವನಸಿರಿಯಲ್ಲಿ ಆಸೀನರಾದ ಸಾಯಿಬಾಬಾ, ಕಣ್ಮನ ಸೆಳೆದ ವಿಶೇಷ ಅಲಂಕಾರ, ದರ್ಶನ ಪಡೆದು ಪುನೀತರಾದ ಭಕ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.